ಒಂದೇ ಸಬ್ಜೆಕ್ಟ್ ಇದೆ ಸರಿ ಇತ್ತು. ಹಾಂ ಕೇಳಿ ಇನ್ನೇ ಕೇಳಿ ಎಷ್ಟು ಬೇಕಾದ್ರೆ ಹೇಳಿದ್ದಾರೆ. BJP ಅವ್ರನ್ನ ಒಬ್ಬೊಬ್ಬರನ್ನು ಹೊಡೆದಾಕ್ಬಿಡ್ತೀನಿ ಅಂತಾನೆ ಹೇಳಿದ್ದಾರೆ. ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅವರ ಮೇಲೆ FIR ಕೂಡ ಆಗುತ್ತೆ. ಈ ಪ್ರಕರಣವನ್ನು BJP ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅದೇ ರೀತಿ ಹೇಳಿದ್ರಲ್ಲ ವಿಧಾನಸಭೆಯ ಒಳಗಡೆ ಗದ್ದಲ ಆದಾಗ ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ಬರ್ತೀವಿ ನಡೀಲಿ ಅಂತ ಹೇಳಿದ್ರು. ಈಗ BJPಯಲ್ಲಿರುವ ಕೂಡ ಆ ರೀತಿಯಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರು ಬರ್ತಿರೋ ಬರ್ನಿ ಅಂತ BJP ಕಾರ್ಯಕರ್ತರನ್ನು ಕರೆದಾಗ ನಿಮ್ಮನ್ನು ಕರೆದಂಗಾಯ್ತು, ಅಧ್ಯಕ್ಷರನ್ನು ಕರೆದಂಗಾಯ್ತು, ಕೆಲವು ವಿರೋಧ ಪಕ್ಷದ ನಾಯಕರು ಇಬ್ಬರನ್ನೂ ಕೂಡ ಕರೆದಂಗಾಯ್ತು. ನಿಮ್ಮ ನಿಲುವೇನು? ಅದು ವಿಧಾನಸಭೆಯಲ್ಲಿ ನಡೆದಿದ್ದ ಮಾತುಗಳು. ಇಲ್ಲೂ ವಿಧಾನಸಭೆ ಅಧಿವೇಶನ ಬರಲಿ, ಆಗ ಇವೆಲ್ಲ ಚರ್ಚೆ ಆಗುತ್ತೆ. ಇದನ್ನು ಚರ್ಚೆಗೆ ನಾವು ತೊಗೊತೀರಿ. ಆಗಿದ್ದಕ್ಕೆಲ್ಲ ಉತ್ತರ ಕೊಡ್ತೀರಿ ನಾವು. ಬೀದಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಬೀದಿಯಲ್ಲೇ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು. ತಿರುಗಿ ನೋಡಪ್ಪ ಮಾಡಬಾರ್ದು ಅಂತ ಇದು ಇಷ್ಟೊತ್ತು ಈಗ ಭರತ್ ರೆಡ್ಡಿಗೆ ಜ್ಞಾನ ಇದೆಯಾ ಅಂತ ಏನು ಪೋಸ್ಟರ್ ಹಾಕು ನನ್ನ ಮನೆ ಮುಂದೆ ಬಂದು ಅಂತ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಹೇಳಿದ್ರ? ಹಾಕ್ದವ್ರು ನೀವು, ಗುಂಡಾರಿಸ್ದವ್ರು ನೀವು, ಕಲ್ಲು ತೂರ್ದವ್ರು ನೀವು. ಕಾರ್ಯಕ್ರಮ ಮಾಡೋದಕ್ಕೆ ಯಾರ್ದೇನೋ ಅಬ್ಜೆಕ್ಷನ್ ಇದೆ. ವಾಲ್ಮೀಕಿ ಕಾರ್ಯಕ್ರಮ ಮಾಡೋಕ್ಕೆ ಇಡೀ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ. ಯಾರ್ದು ಅಬ್ಜೆಕ್ಷನ್ ಇದೆ? ಮಾಡಿ, ಸಂತೋಷ. ಗುಂಡು ಹಾಕಿದವ್ರು ನೀವು, ಗಲಾಟೆ ಮಾಡಿದವ್ರು ನೀವು, ಬ್ಯಾನರ್ ಕಟ್ಟಿದವ್ರು ನೀವು, ಗುಂಡಾಗಿರಿ ಮಾಡ್ತಾ ಇರೋರು ನೀವು. FIR ಗುಂಡಾರಿಸ್ದವ್ರ ಮೇಲೆ FIR ಮಾಡೋದು ಬಿಟ್ಟು ಗುಂಡು ಆರಿಸ್ದೇ ಇದ್ದವ್ರ ಮೇಲೆ FIR ಮಾಡಿದಿರಲ್ಲ. ಇದು ಒಂದು ರೆಕಾರ್ಡು, ಕಾಂಗ್ರೆಸ್ಸಿನ ರೆಕಾರ್ಡ್.